ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗೋಳಿಪುರ ಗ್ರಾಮದಲ್ಲಿ ಮಲ್ಲನಮೂಲೆ ಶ್ರೀಗಳ ನಿಧನಕ್ಕೆ ಸಂತಾಪ ಹಾಗೂ ಶ್ರೀಗಳಿಗೆ ಪೂಜೆ. ಚಾಮರಾಜನಗರ ತಾಲೂಕಿನ ಗೋಳಿಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನ ಮುಂಭಾಗ ನಂಜನಗೂಡಿನ ಮಲ್ಲನಮೂಲೆ ಶ್ರೀಗಳ ನಿಧನಕ್ಕೆ ಗ್ರಾಮಸ್ಥರು, ಮುಖಂಡರು ಹಾಗೂ ಶ್ರೀ ಬಸವೇಶ್ವರ ಯುವಕರ ಸಂಘ ಸದಸ್ಯರು 3ನೇ ದಿನದ ಕಾರ್ಯ ಮಾಡಿ ಪೂಜೆ ಸಲ್ಲಿಸಿ ಸಂತಾಪ ಸೂಚಿಸಿದರು. ನಂಜನಗೂಡಿನ ಮಲ್ಲನಮೂಲೆ ಕ್ಷೇತ್ರದ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮೀಜಿಗಳು ಲಿಂಗೈಕ್ಯವಾಗಿರುವುದು ಧಾರ್ಮಿಕ ದಾಸೋಹ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಶ್ರೀಗಳು ಹಾಕಿಕೊಟ್ಟ ದಾಸೋಹ ಕಾರ್ಯಕ್ರಮ ಶ್ರೀಗಳ ಆಸೆಯಂತೆ ಮತ್ತಷ್ಟು ಅಜರಾಮರವಾಗಿ ಮುಂದುವರಿಯಲಿ ಎಂದು ಮುಖಂಡ ಕುಮಾರ್ ತಿಳಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಜಡೇಸ್ವಾಮಿ ಮಾತನಾಡಿ, ಮಲ್ಲನಮೂಲೆ ಮಠ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತರ ಪ್ರೀತಿ ಹಾಗೂ ಭಕ್ತಿಪೂರ್ವಕ ಮಠವಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಶರಣ ಭಕ್ತರಿಗೆ ತುಂಬಲಾರದ ನಷ್ಟವಾಗಿದೆ ಎಂದರು. ನಂತರ ಯುವ ಮುಖಂಡ ಪ್ರಮೋದ್ ಮಾತನಾಡಿ, ದಾಸೋಹ ದಾನದ ಅಭಿಮಾನಿಗಳು ಶ್ರೀಗಳ ಪರಮ ಶಿಷ್ಯರಾಗಿದ್ದಾರೆ. ಸ್ವಾಮೀಜಿಗಳ ಸರಳತೆ ಮಲ್ಲನಮೂಲೆ ಕ್ಷೇತ್ರ ಎತ್ತರಕ್ಕೆ ಬೆಳೆಯಲು ಸಹಕಾರಿಯಾಗಿತ್ತು. ಗೋಳಿಪುರ ಗ್ರಾಮ ಹಾಗೂ ಮಲ್ಲನಮೂಲೆ ಶ್ರೀಗಳ ಒಡನಾಟ ಬಹಳ ಚೆನ್ನಾಗಿದ್ದು, ಶಿಕ್ಷಣ ಹಾಗೂ ಧಾರ್ಮಿಕ ಕ್ಷೇತ್ರದ ರೂವಾರಿಗಳು ನಮ್ಮ ಶ್ರೀಗಳು, ನಾನೂ ಸಹ ಗುರುಮಠದ ವಿದ್ಯಾರ್ಥಿ ಎಂದು ತಿಳಿಸಿ ಗ್ರಾಮಸ್ಥರ ಪರವಾಗಿ ಶ್ರೀಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಿಳಿಸಿದರು. ನಂತರ ಮಜ್ಜಿಗೆ, ಪಾನಕ ಹಾಗೂ ಪ್ರಸಾದವನ್ನ ಭಕ್ತರಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಯುವಕರ ಸಂಘದ ಸದಸ್ಯರುಗಳು, ಮುಖಂಡರು, ಮಹಿಳೆಯರು ಹಾಗೂ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಏನು ಆತಲತ್ತಮ್ಮ ಓಟಿಗೂ ಅಂತ ಅರ್ಜೆಂಟ್ ಆಗ್ಯದ ಬೇರೆ ಯಾರ್ಗ ಏನು ಸಿದ್ಧ ಇತ್ತಾಗ ಫೋಟೋ ತಗಿಡಿ ಬೇಡ ಇತ್ತಗಿಡಿ ऐसी तंग
ಒಂದು ನಿಮಿಷ ರೀ ಈ ದಿನ 10/11/2005 ದಿನಾಂಕದಂದು ನಿರಂಜನ ಪ್ರಾಣವ ಸ್ವರೂಪ ಶ್ರೀ 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 ಮಲ್ಲನಮೂಲೆ ಮಠಾಧ್ಯಕ್ಷರಾದ ಚನ್ನಬಸವ ಸ್ವಾಮಿಗಳವರು ನಮ್ಮ ಇಹಲೋಕವನ್ನು ತ್ಯಜಿಸಿ ಕೈಲಾಸವನ್ನು ಸೇರಿ ಸ್ವರ್ಗಾರೋಹಣರಾಗಿದ್ದಾರೆ. ಅದರ ಕಾರ್ಯನಿಮಿತ್ತ ಗೂಳಿಪುರ ಗ್ರಾಮದ ನಮ್ಮ ವೀರಶೈವ ಸಮಾಜದವರು ಈ ದಿನ 3 ದಿನದ ಕಾರ್ಯ ಅಂದರೆ ಹಾಲು ತುಪ್ಪವನ್ನು ಅವರ ಶರಣಾರ್ಥವಾಗಿ ಏರ್ಪಡಿಸಲಾಗಿದೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಎಲ್ಲ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ನಮ್ಮೂರಿಗೆ ಅವರು ಚಿರಪರಿಚಿತರಾಗಿದ್ದರು. ಸುಮಾರು 75 ವರ್ಷಗಳಿಂದ ಗೂಳಿಪುರ ಗ್ರಾಮಕ್ಕೆ ಅವರು ಈ ಗ್ರಾಮದವರಂಗೆ ಇದ್ದರು. ಎಲ್ಲ ಇಲ್ಲಿರ್ತಕ್ಕಂಥ ಶರಣರೆಲ್ಲ ಅವ್ರಿಗೆ ಶಿಷ್ಯರಾಗಿದ್ದಾರೆ. ಆದ್ದರಿಂದ ನಾವು ಈ 3 ದಿವಸ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಂತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶರಣರಿಗೆ ನಮಸ್ಕರಿಸುತ್ತೇವೆ. ಶ್ರೀ ನಿರಂಜನ ಪ್ರಾಣಾಂಬ ಸ್ವರೂಪಿಗಳಾದ ಮಲ್ಲನಮೂಲೆ ಮಠಾಧ್ಯಕ್ಷರಾದ ಚನ್ನಬಸವ ಸ್ವಾಮಿಗಳು ದಿನಾಂಕ 10/11/25 ಲಿಂಗೈಕ್ಯರಾಗಿದ್ದಾರೆ. ಅಪಾರ ಭಕ್ತರಿಂದ ಗೂಳಿಪುರ ಗ್ರಾಮದಲ್ಲಿ ಅವರ 3ನೇ ದಿನ ಅಂದರೆ ಅವರ ಸ್ಮರಣಾರ್ಥವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅವರು ಸಕಲ ಭಕ್ತರಿಗೂ ಅವರ ಆಶೀರ್ವಾದ ದೊರಕಬೇಕೆಂದು ಈ ಕಾರ್ಯದಲ್ಲಿ ಎಲ್ಲರೂ ಸಹಕರಿಸಿ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಗ್ರಾಮಸ್ಥರ ಎಲ್ಲ ಭಕ್ತರ ವೃಂದದವರಲ್ಲಿ ಕೇಳಿಕೊಳ್ತೇನೆ. ಶ್ರೀ ಗುರು ಕಂಬಳೇಶ್ವರಾಯ ನಮಃ. ಶ್ರೀ ಕ್ಷೇತ್ರ ಶ್ರೀ ಮಲ್ಲನಮೂಲೆ ಮಠಾಧ್ಯಕ್ಷರಾದ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಚನ್ನಬಸವ ಸ್ವಾಮಿಗಳವರು 5ನೇ ಪೀಠಾಧ್ಯಕ್ಷರಾಗಿ ಮಲ್ಲನಮೂಲೆ ಮಠದಲ್ಲಿ ಅವರ ಒಂದು ಕೈಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾಯಿದ್ರು. ಸುಮಾರು ಒಂದು 70 ವರ್ಷಗಳಿಂದ ಅಲ್ಲಿ ಮಲ್ಲನಮೂಲೆ ಮಠವನ್ನು ಇಂಪ್ರೂವ್ ಮಾಡಿ ಆ ಒಂದು ಕ್ಷೇತ್ರದಲ್ಲಿ ಸುದೀರ್ಘವಾದ ಸೇವೆ ಸಲ್ಲಿಸಿ ಆ ಒಂದು ಕ್ಷೇತ್ರನ ಭಾಳ ಹೆಸರುವಂತಾಗಿ ಮಾಡಿರೋಂಥ ಸ್ವಾಮೀಜಿಗಳು. ಅವರು ನಡೆದಾಡೋ ದೇವರು ಅಂತಂದ್ರೂ ಕೂಡ ತಪ್ಪಾಗಲ್ಲ. ನಾವು ಅಲ್ಲೇ ಶಿಕ್ಷಣವನ್ನು ಪಡೆದು ಅಲ್ಲೇ ಒಂದು ವಸತಿ ಸೌಕರ್ಯವನ್ನು ಕೂಡ ಪಡೆದಿದ್ದೀವಿ. ಹಾಗೂ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಅಲ್ಲಿ ಭಾಳ ವಿದ್ಯಾರ್ಥಿಗಳು ಅಲ್ಲೇ ಒಂದು ವಸತಿಯನ್ನು ಪಡ್ಕೊಂಡಿದ್ದೀವಿ. ನಮ್ಮ ಗುರುಗಳು ಏನಪ್ಪ ಅಂತಂತಂದರೆ ಯಾರೇ ಒಂದು ಭಕ್ತರು ಹೋದ ಅಂತಂದ್ರೂ ಅವ್ರಿಗೆ ಹಚ್ಕೊಂಡು ಯಾರೂ ಬರಬಾರ್ದು. ಬೇರೆ ಜಾತಿ ಆ ಜಾತಿ ಈ ಜಾತಿ ಅಂತಿಲ್ಲ. ಯಾವುದೇ ಸಮಯದಲ್ಲೂ ಹೋದ್ರೂ ಹಸಿದು ಬಂದವ್ರಿಗೆ ಅನ್ನ ಹಾಕೋದೇ ಅವರ ಕಾಯಕವಾಗಿತ್ತು. ಬೇರೆ ಎಲ್ಲೂ ಅವರು ಒಂದು ಸ್ಟೇಜ್ ಕಾರ್ಯಕ್ರಮ ಆಗಲಿ ಬೇರೆ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸ್ಕೊಂಡವ್ರಲ್ಲ. ಅವ್ರ ಕಾಯಕ ಏನೇ ಇದ್ದಿದ್ರು ಅವ್ರು ಏನು ಮಾಡಬೇಕು ಅಂತಂದರೆ ಅಕ್ಷರ ಅನ್ನದಾಸೋಹ ಒಂದೇ ಅವರ ನಿತ್ಯ ದಿನರೂಢಿಯಾಗಿತ್ತು. ಯಾವುದೇ ಟೈಮಲ್ಲಿ ಭಕ್ತರು ಎಷ್ಟೇ ಸಮಯ ಸಂದರ್ಭದಲ್ಲಿ ಬಂದ್ರೂ ಅವರು ಒಂದು ಅನ್ನದಾಸೋಹವನ್ನು ನಡ್ಕೊಂಡು ಬರ್ತಾಯಿದ್ರು. ಇವಾಗ ನಮ್ಮದು ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಜನವರಿ 7 ಆರಾಧನೆ ಕಾರ್ಯಕ್ರಮ, ಕಾರ್ತಿಕ ಮಾಸದಲ್ಲಿ ಆರಾಧನೆ ಕಾರ್ಯಕ್ರಮ, ಈ ಥರ ಎಲ್ಲನೂ ಮಾಡ್ಕೊಬರ್ತಿದ್ರು. ಹಂಗೆ ನಾವು ಹುಡುಗರುಗಳು ಏನಿದ್ವಿ ಅಲ್ಲಿ ಮಠದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಅವ್ರಿಗೆ ಮಕ್ಕಳ ಥರನೇ ಇದ್ವಿ. ಮಕ್ಕಳ ಥರನೇ ಟ್ರೀಟ್ ಮಾಡ್ತಾಯಿದ್ರು ನಮ್ಮನ್ನು. ಯಾವುದೇ ಕಾರ್ಯಕ್ರಮದಲ್ಲಿ ನಾವೇನಾದ್ರು ಹೋಗ್ಬೇಕು ಬುದ್ಧಿ ಮನೆಗೆ ಹೋಗ್ಬೇಕು ಅಂತ ಏನಕ್ಕೆ ಮನೆಗೆ ಹೋಗ್ತಿದ್ದೀರಾ, ನಾನು ಇಲ್ಲೇ ಮಾಡ್ತಲ್ಲ, ಏನು ಬೇಕು ನಿಮ್ಗೆ, ಏನೇ ತುಂಡು ಸಮಸ್ಯೆ ಇದ್ರೂ ಹಣಕಾಸು ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಮನೆ ಮಕ್ಕಳ ಥರನೇ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ಇದುವರೆಗೆ. ಈಗ ನಮ್ಮನ್ನು ಅವರು ಇಹಲೋಕ ತ್ಯಜಿಸಿದ್ರಿಂದ ನಮಗೆ ಭಾಳ ದುಃಖ ಒಂದು ಸಮಯ ಆಗ್ತಿದೆ, ದುಃಖದ ಒಂದು ನೋವು ಉಂಟಾಗ್ತಾ ಇದೆ. ಆದ್ದರಿಂದ ಹಂಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರು, ನಮ್ಮ ಸಂಸದರಾದಂಥ ಯದುವೀರವರು, ಹಾಗೆ ಎಸ್ ಸಿ ಮಾದೇವಪ್ಪನವರು ಎಲ್ಲರೂ ಕೂಡ ಒಂದು ಗಣ್ಯಗಳು ಅಪಾರವಾದ ಭಕ್ತ ಸಂದರ್ಭದಲ್ಲಿ ದಿನಾಂಕ 10/11 ತಿಂಗಳು 2025 ಮಂಗಳವಾರದಂದು ಎಲ್ಲರೂ ಬಂದು ಅವರ ಒಂದು ಅಂತಿಮ ದರ್ಶನದಲ್ಲಿ ನೆರವೇರಿ ಅವ್ರಿಗೆ ಅಂತಿಮವಾದಂಥ ಬೀಳ್ಕೊಡುಗೆಯನ್ನು ಯಶಸ್ವಿಯಾಗಿ ಭಕ್ತರಿಂದ ನೆರವೇರಿಸ್ಕೊಟ್ಟಿದೆ. ಹಂಗೆ ನಮ್ಮ ಈ ಗೂಳಿಪುರ ಗ್ರಾಮದಲ್ಲಿ ನಮ್ಮ ಗೂಳಿಪುರ ಗ್ರಾಮಕ್ಕೂ ಅವ್ರಿಗೂ ಅವಿನಾಭಾವ ಸಂಬಂಧ ಇತ್ತು. ಹಲವಾರು ವರ್ಷಗಳಿಂದ ನಮ್ಮ ಗೂಳಿಪುರ ಗ್ರಾಮ ಅಂತಂದ್ರೆ ಯಾರೇ ಹೋಗಲಿ, ಅವ್ರು ಯಾವುದೇ ಮೂಲೆಯಲ್ಲಿದ್ದು ಎಲ್ಲೇ ಹೋಗಿ ಗೂಳಿಪುರ ಅಂತಂದರೆ ಅಪಾರವಾದಂಥ ಒಂದು ಭಕ್ತಿ ನಮ್ಮ ಗುರುಗಳಿಗೆ ಪ್ರೀತಿ ಮನೋಭಾವ ಜಾಸ್ತಿ ಇತ್ತು. ಗೂಳಿಪುರ ಅಂತಂದರೆ ಯಾವುದೇ ಆದ್ರೂ ನಮ್ಗೆ ಏನೇ ಆದ್ರೂ ನಾವು ಹೇಳಿದ ತಕ್ಷಣ ಅವರು ಮಾಡ್ತಾರೆ ಅನ್ನೋ ಒಂದು ಪ್ರೀತಿ ಮನೋಭಾವ ಅವರಲ್ಲಿ ಭಾಳ ಅಚ್ಚುಮೆಚ್ಚಾಗಿ ನಮಗೆ ತೊಡಗಿಸ್ಕೊಂಡಿದ್ರು. ನಾವು ಅದೇ ರೀತಿ ಗ್ರಾಮಸ್ಥರು ಅವ್ರ ಜೊತೆ ಒಡನಾಟ ಇರೋದ್ರಿಂದ ಯಾರೇ ಒಂದು ಭಕ್ತರೊಂದವ್ರು ಹೋದ್ರೂ ಅವರು ನಮ್ಮ ಜೊತೆ ಭಾಳ ಅಚ್ಚುಕಟ್ಟಾಗಿ ನಡ್ಕೊಂಡು ಏನೇ ಮಾಡಬೇಕಾದ್ರೂ ಏನೇ ಆದ್ರೂ ನಮಗೆ ಅವರು ಮಾರ್ಗದರ್ಶನ ತೋರಿಸ್ತಾ ಇದ್ರು. ಅದೇ ರೀತಿ ಈಗ ನಮ್ಮ ಈ ಕಿರಿಯ ಪೀಠಾಧ್ಯಕ್ಷರಾದಂಥ ಇಮ್ಮಡಿ ಸಿದ್ಧಲಿಂಗಮ್ಮ ಸ್ವಾಮಿಗಳವರು ಮೆಲ್ಲಳ್ಳಿ ಗ್ರಾಮದವರು ಈಗ 6ನೇ ಪೀಠಾಧ್ಯಕ್ಷರಾಗಿ ನಮ್ಮ ಮಲ್ಲನಮೂಲೆ ಮಠದ
ನೂತನ ಕಾರ್ಯದರ್ಶಿ ಪೀಠಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಇದೇ ನಮ್ಮ ಭಕ್ತರಿಂದ ಅವ್ರಿಗೂ ಇದೇ ರೀತಿ ಒಡನಾಟ ಕೊಟ್ಟು ಅವ್ರ ಜೊತೆನೂ ಕೈ ಜೋಡಿಸಿ ಈ ಒಂದು ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕನಸು ಏನಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅನ್ನದಾಸೋಹ ನಿಲ್ಲಬಾರ್ದು ಅನ್ನೋದೇ ಅವರ ಒಂದು ಕನಸಾಗಿತ್ತು. ಅದೇ ರೀತಿ ಲಾಸ್ಟ್ ಅವರು ಇಹಲೋಕ ತ್ಯಜಿಸ್ಬೇಕಾದ್ರೂ ಒಂದು ವಿಡಿಯೋ ಕಾಲ್ ಮುಖಾಂತರನೂ ಎಲ್ಲರ ಜೊತೆನೂ ಮಾತಾಡಿ ವಿಡಿಯೋ ಕಾಲಲ್ಲಿ ನನಗೆ ಭಕ್ತಾದಿಗಳನ್ನ ತೋರಿಸು, ಜನ ಬಂದಿದ್ದಾರ, ಊಟ ಮಾಡಿದಾರ, ಪ್ರಸಾದ ಆಯ್ತಾ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಪ್ರಸಾದ ಆಗೋವಂಥ ಒಂದು ಕಾರ್ಯಕ್ರಮದ ವಿಡಿಯೋ ತುಣುಕನ್ನ ನೋಡಿ ಅವರು ಕಣ್ಮುಚ್ಚಿ ಒಂದು ನಮಗೆ ಅಸಾಧ್ಯವಾದಂಥ ಒಂದು ಮರೆಯಲಾಗದಂಥ ಸಮ್ಮತಿ ಸೂಚಿಸಿದ್ದಾರೆ. ಅದರಿಂದ ಈ ಮೂಲಕ ಅವ್ರಿಗೆ ಭಗವಂತ ಎಲ್ಲ ರೀತಿಯೂ ಶ್ರದ್ಧಾಂಜಲಿ ತೋರಿಸಲಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.